ತುಂಬ ಖುಷಿಯಿಂದ ಕಾತರದಿಂದ ಕಾಯ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅವರು ನೋಡೋಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಅವ್ರು ಯಾವಾಗಲೂ ಒಂದು ಎನರ್ಜೆಟಿಕ್ಕು, ಅವ್ರು ಯಾವಾಗಲೂ ಉತ್ಸಾಹದ ಚಿಲುಮೆ. ಏನಾದರೂ ಪ್ಲಾನ್ ಆಗಿದೆಯಾ ಸರ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ? ಏನು ಪ್ಲಾನ್ ಇಲ್ಲ, ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತಿಸೋದು ಕಾಯ್ತಾ ಇದ್ದೀವಿ ಅಷ್ಟೇ. ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ. ತುಂಬಾ ಭಯ ಆಗಿತ್ತು ಎಲ್ರಿಗೂ, ತುಂಬ ಹೆದರ್ಕೊಂಡಿದ್ವಿ, ಎಲ್ಲ ಪ್ರಾರ್ಥನೆಗಳಿತ್ತು, ಎಲ್ಲರೂ ಬೇಡ್ಕೊಂಡಿದ್ವಿ ಅಣ್ಣ ಹುಷಾರಾಗಿ ವಾಪಸ್ ಬರಲಿ ಅಂತ. ಬಂದಿದ್ದಾರೆ, ಅದರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ. ಎಸ್, ಶಿವಣ್ಣ ರಾಜ್ಯಕ್ಕೆ ಬಂದಿದ್ದಾರೆ, ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈ ಖುಷಿ ಅವರ ಅಭಿಮಾನಿಗಳಲ್ಲಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶಿವಣ್ಣ ಅವರ ನಿವಾಸದ ಬಳಿಯಿಂದ. ವಿಜಯ್, ತಾವೀಗ ಶಿವಣ್ಣ ಅವರ ಮನೆ ಹತ್ರ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಶಿವಣ್ಣ ಕೂಡ ಮನೆಗೆ ರೀಚ್ ಆಗ್ತಾರೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ? ಅವರ ಅಭಿಮಾನಿಗಳಲ್ಲಿ ಹೇಗಿದೆ ಸಂಭ್ರಮ? ಖಂಡಿತವಾಗೂ ವೀಣಾ, ಶಿವರಾಜ್ ಕುಮಾರ್ ಅವರು ಬೆಂಗಳೂರಿಗೆ ಬರ್ತಿದ್ರೆ ತವರಿಗೆ ಮರಳ್ತಿದ್ದಂದಾಗಲೇ ಅಭಿಮಾನಿಗಳಿಗೆ ಸಂಭ್ರಮವನ್ನು ತಡೆಯೋದಕ್ಕಾಗೋದಿಲ್ಲ. ಯಾಕಂದರೆ ಶಿವಣ್ಣ ಆಪರೇಷನ್ಗೋಸ್ಕರ ಅಮೆರಿಕಕ್ಕೆ ಹೋಗ್ತಾರೆ ಅಂತಂದಾಗ ಎಲ್ಲ ಅಭಿಮಾನಿಗಳು ಒಂದು ಬೇಸರ ಇತ್ತು. ಯಾಕೆ ಹಿಂಗಾಯಿತು, ಶಿವಣ್ಣ ಬೇಗ ಆರೋಗ್ಯಕ್ಕೆ ಹುಷಾರಾಗಿ ಬರಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಯಿದ್ರು. ಈಗ ಶಿವಣ್ಣ 1 ತಿಂಗಳ ಬಳಿಕ ಎಲ್ಲ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಂಡು 1 ತಿಂಗಳ ಬಳಿಕ ಬೆಂಗಳೂರಿಗೆ ಬರ್ತಾ ಇದೆ. ಶ್ರೀಮಂತ ನಿವಾಸಕ್ಕೆ ಶಿವಣ್ಣ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರು ಏರ್ಪೋರ್ಟಿನ ಈ ಕಡೆ ಹೊರಟಿರುವಂಥದ್ದು. ನಾನಿವಾಗ ಶಿವಣ್ಣ ಅವರ ನಾಗವಾರದ ಬಳಿ ಇರುವಂಥ ಶ್ರೀಮಂತ ನಿವಾಸದ ಬಳಿ ಇದ್ದೀನಿ. ಇಲ್ಲಿ ಅಭಿಮಾನಿಗಳ ಸಂಭ್ರಮ ಭಾರಿ ಜೋರಾಗಿದೆ. ಎಲ್ಲರೂ ಕೂಡ ಶಿವಣ್ಣನಿಗೆ ಒಂದು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಬಂದಿರುವಂಥದ್ದು. ನೀವು ನೋಡ್ಬೋದು, ಮೊದಲಿಗೆ ಅವರ ಶ್ರೀಮಂತ ನಿವಾಸದ ಎದುರುಗಡೆ ನೋಡೋ ರಂಗೋಲಿಯನ್ನು ಹಾಕಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ರು. ಜೊತೆಗೆ ಮನೆಯ ಒಳಗಡೆ ಕೂಡ ಫ್ಯಾನ್ಸ್ಗಳು ಮನೆಯ ಒಳಗಡೆ ಕೂಡ ಹೂವಿನ ಒಂದು ಅಲಂಕಾರವನ್ನು ಮಾಡಿಕೊಂಡು ಅವರನ್ನು ಗ್ರ್ಯಾಂಡ್ ಆಗಿ ಅವರನ್ನ ಮನೆ ಒಳಗಡೆ ಕರ್ಕೊಂಡು ಹೋಗಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಸುಮಾರು ಜನ ಫ್ಯಾನ್ಸ್ಗಳು ಕೂಡ ಇವರು ಮನೆ ಬಳಿ ಬಂದಿದ್ದಾರೆ. ಜೊತೆಗೆ ಈ ಶಿವಣ್ಣ ಜೊತೆಗೆ ಏನು ಅಮೆರಿಕಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರಿಗೂ ಹಾಗೂ ಅವರ ಫ್ಯಾಮಿಲಿ ಏನು ಹೋಗಿತ್ತು, ಅವರೆಲ್ಲರೂ ಕೂಡ ನೀಟಾಗಿ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಮನೆ ಬಳಿ ಫ್ಯಾನ್ಸ್ಗಳು ಬಂದಿರುವಂಥದ್ದು. ಮತ್ತು ಅಭಿಮಾನಿಗಳು ಏನೇನು ಪ್ಲಾನ್ ಮಾಡ್ಕೊಳ್ಳಿ ಅಂತೇಳಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸರ್, ಶಿವಣ್ಣ 1 ತಿಂಗಳು 10 ದಿನದ ಬಳಿಕ ಬೆಂಗಳೂರಿಗೆ ಬರ್ತಿದ್ದಾರೆ, ಆರೋಗ್ಯವಾಗಿ ಬರ್ತಿದ್ದಾರೆ. ನೀವೆಲ್ಲ ಅವತ್ತು ಹರಕೆ ಮಾಡ್ಕೊಂಡಿದ್ರಿ, ಪೂಜೆ ಮಾಡಿದ್ರಿ, ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ? ಸರ್, ನಮ್ಗೆ ಭಾಳ ಖುಷಿ ಆಗಿದೆ. ಇವತ್ತಿಂಗ್ ಆನಂದ್ ಫಸ್ಟ್ ಡೇ ನೋಡ್ತೀವಿ ಅಂತ ಇದ್ವು. ಅದೇ ರೀತಿ ಅವ್ರನ್ನ ಬ್ರಜಾಮಲ್ಲಿ ನೋಡೋಕ್ಕೆ ಭಾಳ ಕಾತರದಿಂದ ಇದ್ದೀವಿ. ಅದಕ್ಕೋದೆಲ್ಲ ಸಿದ್ಧತೆಯಿಂದ ಮಾಡ್ಕೊಂಡಿದ್ವಿ. ಒಂದು 500 kg ಹೂವು, ನಾದಸ್ವರ, ಆರತಿ ಮುಖಾಂತರ ಅವ್ನು ವೆಲ್ಕಮ್ ಮಾಡ್ಕೊತಾ ಇದ್ವಿ ಸರ್. ಓಕೆ, ನೋಡ್ತಾ ಇದ್ವಿ ಎಲ್ಲ ಫ್ಯಾನ್ಸ್ಗಳು ತುಂಬ ಜೋಶಲ್ಲಿದ್ದಾರೆ. ಅಣ್ಣನ ವೆಲ್ಕಮ್ ಮಾಡ್ಕೋಬೇಕು ಅಂತ ಕಾಯ್ತಿದ್ದಾರೆ. ನೀವು ಊಟ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀರಿ. ಸುಮಾರು ಜನ ಅಭಿಮಾನಿಗಳು ಬಂದಿದ್ದಾರೆ. ಹೌದು ಸರ್, ಇದು ಪಾಪ ಅಭಿಮಾನ ಅವತ್ತಿಂದ ಅವ್ರಂತ ಇವಾಗೇನು ಹೊಸ ಪಿಕ್ಚರ್ ನೋಡ್ದಂಗೆ, ಹೊಸ ಇದು ನೋಡ್ದಂಗೆ ಯಾವಾಗ ಅಣ್ಣನ ಮುಖ ನೋಡ್ತೀವಿ ಅಂತ ಎಲ್ಲರಿಗೂ ಅನಿಸ್ಬಿಟ್ಟಿದೆ. ಅದೇ ರೀತಿ ನಮಗೂ ಅನಿಸ್ಬಿಟ್ಟಿದೆ. ಇವತ್ತೇ ಸಂಕ್ರಾಂತಿ ಹಬ್ಬ, ಇವತ್ತೇ ಹೊಸ ವರ್ಷ, ಎಲ್ಲ ಹಬ್ಬಗಳು ಇವತ್ತೇ. ಎಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ರಿ 1 ತಿಂಗಳಿಂದ? ನಮ್ಮ ಮೈಸೂರಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ರಾಜೇಶ್ವರ ಮಾಡಿ ಮುಡಿಯೆಲ್ಲ ಕೊಟ್ಟು ಉಳ್ಸೇವೆ ಮಾಡೋದು. ನಾವು ಮೂರು ಗುರುಗಂಧೇಶ್ವರ ಚಾಮರಾಜಪೇಟೆಯಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ತೋ. ಕೆಲವು ಎಲ್ಲ ಊರಲ್ಲೂ ಪೂಜೆ ಪುನಸ್ಕಾರ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಆಂಜನೇಯ ಎಲ್ಲ ಇಡೀ ಕರ್ನಾಟಕದ ಜನತೆ ಮಾಡಿದರೆ ಅವರ ಆಶೀರ್ವಾದದಿಂದ, ಅಣ್ಣವ್ರ ಆಶೀರ್ವಾದದಿಂದ ಶಿವಣ್ಣವ್ರು ಬೇಕು ಬರೋಕ್ಕೆ ಬರ್ತಾ ಇದ್ದಾರೆ. ಶ್ರೀಮಂತ ನಿವಾಸ ಶಿವರಾಜ್ ಕುಮಾರ್ ಅವರು ಇಲ್ಲದೇ 1 ತಿಂಗಳು ಬಣಗುಡ್ತಾ ಇತ್ತು. ಅಂದರೆ ಅಭಿಮಾನಿಗಳೆಲ್ಲರೂ ಕೂಡ ಶಿವಣ್ಣ ಆರೋಗ್ಯವಾಗಿ ಬರಬೇಕು ಅಂತೇಳಿ ಕಾಯ್ತಾ ಇದ್ರು. ಹಾಗಾಗಿ ಎಲ್ಲ ಸಿದ್ಧತೆ ನೋಡ್ಬೋದು. ಅಂದರೆ ಈ ಶ್ರೀಮಂತ ನಿವಾಸದ ಎದುರುಗಡೆ ಮನೆ ಎದುರುಗಡೆ ರಸ್ತೆ ಏನಿದೆ, ಈ ರಸ್ತೆಯ ಕಂಪ್ಲೀಟಾಗಿ ಒಂದು ಗ್ರೀನ್ ಮ್ಯಾಟನ್ನು ಹಾಕಿ ಶಿವರಾಜ್ ಕುಮಾರ್ ಅವರ ದಂಪತಿನ ವೆಲ್ಕಮ್ ಮಾಡ್ಕೋಬೇಕು. ಜೊತೆಗೆ ಬಂದ ನಂತರ ಅವ್ರನ್ನ ಸ್ಟೇಜ್ ಮೇಲೆ ಇಬ್ಬರನ್ನು ಕೂರಿಸಿ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಬಂದ ತಕ್ಷಣ ಅವರಿಗೆ ಆರತಿಯನ್ನು ಎತ್ತಿ ಮಹಿಳೆಯರು ಅಂದರೆ ಅವರ ಅಭಿಮಾನಿಗಳಿದ್ರೆ ಅವ್ರನ್ನ ಆರತಿನ ವೃತ್ತಿ ಅವ್ರ ಮನೆಗೆ ವೆಲ್ಕಮ್ ಮಾಡ್ಕೋಬೇಕು ಅಂತ ದೃಷ್ಟಿ ತೆಗೆದು ವೆಲ್ಕಮ್ ಮಾಡ್ಕೋಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಶಿವಣ್ಣ ಬೆಂಗಳೂರಿಗೆ ಬರ್ತಾ ಇರೋದು, ಜೊತೆಗೆ ಆರೋಗ್ಯವಾಗಿ ಬರ್ತಾ ಇರೋದು, ಎಲ್ಲ ಶಸ್ತ್ರಚಿಕಿತ್ಸೆ ಸಕ್ಸಸ್ಫುಲ್ ಆಗಿ ಬರ್ತಾ ಇರೋದು ಅಭಿಮಾನಿಗಳಿಗೆ ಒಂದು ಸಂಭ್ರಮ ಅಂತಾನೆ ಹೇಳ್ಬೋದು. ವೀಣಾ, ಎಸ್ ವಿಜಯ್, ಅಲ್ಲಿ ಮಹಿಳಾ ಅಭಿಮಾನಿಗಳಿದ್ರು, ಅವ್ರನ್ನ ಮಾತನಾಡಿಸಬಹುದಾ? ಖಂಡಿತವಾಗೂ ವೀಣಾ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಅವರು ತುಂಬಾ ಖುಷಿಯಾಗಿ ಇದನ್ನ ಎಲ್ಲ ರಂಗೋಲಿ ಹಾಕೋ ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಮೇಡಮ್, ಏನು ಹೇಳ್ತೀರಿ ಒಂದು ಸಂದರ್ಭದಲ್ಲಿ ಶಿವಣ್ಣನ ವೆಲ್ಕಮ್ ಮಾಡ್ತಾ ಇದ್ದೀರಿ? ಶಿವಣ್ಣ ಅವರು ತುಂಬ ಆರೋಗ್ಯವಾಗಿ ಗುಣಮುಖರಾಗಿ ಬರ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಯಿತು. ತುಂಬಾ ಖುಷಿ ಆಯಿತು ನಮ್ಮೆಲ್ಲರಿಗೂ. ನಾವೆಲ್ಲ ಅವರ ಅಪ್ಪಟ ಅಭಿಮಾನಿಗಳು. ಸೊ ಇವತ್ತು ಅವ್ರಿಗೆ ವೆಲ್ಕಮ್ ಮಾಡಲಿಕ್ಕೆ, ಅವ್ರಿಗೆ ಯಾವುದೇ ರೀತಿ ದೃಷ್ಟಿ ತಾಗಬಾರ್ದು ಅನ್ನೋದಕ್ಕೆ ಅವ್ರಿಗೋಸ್ಕರ ನಾವು ದೃಷ್ಟಿ ತೆಗೆಯೋಣ ಅಂತ ಬಂದಿದ್ದೀವಿ. ಸೊ ಅವರು ಹೀಗೇನೆ ನಗ್ನಗ್ತಾ ಇನ್ನೂ 100 ಸಿನಿಮಾಗಳನ್ನ ಮಾಡಲಿ ಅಂತ ನಮ್ಮ ಒಂದು ಆಶಯ. ನೀವೇನು ಹೇಳ್ತೀರಿ ಮೇಡಮ್? ತುಂಬ ಖುಷಿ ಸರ್, ಅವರು ಮತ್ತೆ ಆರೋಗ್ಯ ಚೇತರಿಸ್ಕೊಂಡು ಬರ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಸರ್ ನಮಗೆ. ಆರತಿ ರೆಡಿ ಮಾಡ್ಕೊಂಡಿದ್ದೀವಿ.
ನಾವು ಅಪ್ಪಟ ಅಭಿಮಾನಿ. ನಮ್ಮಣ್ಣ ಆ್ಯಕ್ಚುಲಿ ಮೈಸೂರಲ್ಲಿರೋದು. ಅವ್ನು ಚಿಕ್ಕದ್ರಿಂದ ತುಂಬ ಶಿವರಾಜ್ ಕುಮಾರ್ ಅಂದರೆ ಪ್ರಾಣ. ಹಾಗೆ ನಮ್ಮ ಮನೆಯವರು ಕೂಡ ಚಿಕ್ಕದ್ರಿಂದ ಅವ್ರು ಶಿವರಾಜ್ ಕುಮಾರ್ ಅಂದರೆ ತುಂಬ ಇಷ್ಟ. ಆದ್ದರಿಂದ ಅವ್ರನ್ನ ಹಿಂಸೆ ಮಾಡಿ ನಾನು ನೋಡಲೇಬೇಕಂತ ಕೆಲಸಕ್ಕೆಲ್ಲ ರಜಾ ಹಾಕಿ ನಾವು ಇಲ್ಲಿ ಬಂದಿದ್ದೀವಿ. ಅವ್ರನ್ನ ಆರತಿ ಎತ್ತಿ ಅವ್ರಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಇನ್ನೂ 100 ಕಾಲ ಬಾಳಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ವಿಜಯ್ ಟ್ರೀಟ್ಮೆಂಟ್ ಮಹಿಳಾ ಹೋಗುವಂತ ಅಭಿಮಾನಿಗಳ ಸಂದರ್ಭ ಮಾತು ವೀಣಾ, ಅಂದ್ರೆ ಆಗ ಅವರ ಮನಸ್ಸಿನಲ್ಲಿ ಏನ್ ಓಡ್ತಾ ಇತ್ತಂತೆ ಅದನ್ನ ಕೇಳ್ಬೋದಾ? ಟ್ರೀಟ್ಮೆಂಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ರು. ಏನಪ್ಪಾ ಟ್ರೀಟ್ಮೆಂಟ್ ಹೇಗ್ ನಡೆಯುತ್ತೆ, ಆಪರೇಷನ್ ಹೇಗಾಗುತ್ತೆ ಅಂತ. ಸೊ ಆ ಸಂದರ್ಭದ ಅವರ ಒಂದು ಪರಿಸ್ಥಿತಿಯ ಬಗ್ಗೆ ಖಂಡಿತ ಮೇಡಮ್ ಒಂದೆರಡು ಕ್ವಶನ್ಸ್ಗಳು ಹೇಳ್ತೀನಿ. ಶಿವಣ್ಣ ಡಿಸೆಂಬರ್ 18ನೇ ತಾರೀಕು ಇಲ್ಲಿಂದ ಹೊರಡುವ ಸಂದರ್ಭದಲ್ಲಿ ಏನು ಅನಿಸ್ತು ನಿಮಗೆ? ಸರ್ ಒಂಥರ ಸ್ವಲ್ಪ ಗಾಬರಿಯಾಗೇ ಇದ್ವಿ ನಾವೆಲ್ಲರೂ. ಹೆಂಗೋ ಏನೋ ಅಲ್ಲಿ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಹೇಗೆ ಅದನ್ನು ಅದ್ರ ರಿಸೀವ್ ಮಾಡ್ಕೊಳಕ್ಕೆ ಹೆಂಗಾಗುತ್ತೆ ಶಿವಣ್ಣಂಗೆ. ಸೊ ಅದೆಲ್ಲ ಸ್ವಲ್ಪ ನಮಗೂ ಗೊಂದಲ ಇತ್ತು. ಬಟ್ ಇವಾಗ ಅವರು ಚೇತರಿಸ್ಕೊಂಡು ಬರ್ತಾ ಇರೋದು ನೋಡಿ ನಾವು ಫುಲ್ ಅಂತೂ ಹ್ಯಾಪಿ ಆಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಅವ್ರಿಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ಸರ್. 24ನೇ ತಾರೀಕು ಡಿಸೆಂಬರ್ 20 ತಾರೀಕು ಆಪರೇಷನ್ ಆಗುತ್ತೆ. ಒಂದು ವಾರದ ನಂತರ ಅವರು ಒಂದು ವಿಡಿಯೋ ಮಾಡಿ ಹರಿಬಿಡ್ತಾರೆ. ಅದನ್ನ ನೋಡಿದಾಗ ಏನು ಅನಿಸ್ತೀವಿ ನಿಮಗೆ? ತುಂಬ ಖುಷಿ ಆಯಿತು ಸರ್ ನನಗೆ. ಈಗ ಲೈಕ್ ಏನಂತಂದರೆ ನಾವೊಂದು ಟ್ರೀಟ್ಮೆಂಟಿಗೆ ಇವಾಗ ನಾವೇ ಆಗಲಿ ಹೋದರೆ ನಾವು ಅದರಲ್ಲೇ ಡಿಪ್ರೆಷನ್ನಲ್ಲೇ ಇದ್ಬಿಡ್ತೀವಿ. ಹಾಗೆ ನಮ್ಮ ಶಿವಣ್ಣ ಹಂಗಲ್ಲ, ಹೆಂಗೆ ಇದ್ರು ಅವ್ರು ಯಾವಾಗಲೂ ಹ್ಯಾಟ್ರಿಕ್ ಅಂತಲೇ ತೋರಿಸ್ಕೊತಾ ಇದ್ದಾರೆ. ಸೊ ಆ ವಿಡಿಯೋ ನೋಡಿ ಎಲ್ಲರಿಗೂ ಖುಷಿ ಆಯಿತು. ನನ್ನ ಜೊತೆಗೆ ನಮ್ಮ ಎಲ್ಲ ಅಭಿಮಾನಿಗಳಿಗೂ, ಶಿವಣ್ಣ ಅವರ ಅಭಿಮಾನಿಗಳಿಗೂ ತುಂಬ ಖುಷಿಯಾಗಿದೆ ಆ ವಿಡಿಯೋ ನೋಡಿಬಿಟ್ಟು. ತುಂಬಾ ಜನ ಅಭಿಮಾನಿಗಳು ಹರಕೆಯನ್ನು ಹೊತ್ಕೊಂಡಿದ್ರು, ಮುಡಿಯನ್ನು ಕೊಟ್ಟು ಬಂದರು, ದೇವಸ್ಥಾನಗಳಿಗೆ ಹೋಗಿದ್ರು, ಪೂಜೆಯನ್ನು ಮಾಡ್ಕೊಂಡು ಬಂದರು. ಈ ಬಗ್ಗೆ ಏನು ಹೇಳ್ತೀರಿ? ಅದು ಅವ್ರ ಮೇಲೆ ಇರೋ ಅಭಿಮಾನ ಅನ್ನೋದಕ್ಕಿಂತ ಶಿವಣ್ಣ ನಮ್ಮನೆಯವರು ಅನ್ನೋ ಒಂದು ಪ್ರೀತಿ ವಿಶ್ವಾಸನೇ ನಮ್ಗೆ ಜಾಸ್ತಿ ಇದೆ. ಸೊ ನಾನು ಕೂಡ ಅವ್ರಿಗೆ ಅಪ್ಪಟ ಅಭಿಮಾನಿ ಅಂತ ಆವಾಗಲೇ ಹೇಳಿದ್ದೀನಿ. ತುಂಬ ಖುಷಿ ಆಯಿತು ಸರ್. ಎಲ್ಲ ಅಭಿಮಾನಿಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಯಾಕಂತಂದರೆ ಎಲ್ಲರೂ ಬಂದು ಅವ್ರಿಗೆ ಥ್ಯಾಂಕ್ಫುಲ್ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರ ಪರವಾಗಿ ನಾವೆಲ್ಲರೂ ಬಂದಿದ್ದೀವಿ ಇವತ್ತು. ಸೊ ವೀಣಾ, ಈ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಶಿವಣ್ಣ ಆರೋಗ್ಯವಾಗಿ ಬೆಂಗಳೂರಿಗೆ ಬರ್ತಿದ್ದಾರೆ, ಊರಿಗೆ ಬರ್ತಿದ್ದಾರೆ, ಮನೆಗೆ ಬರ್ತಿದ್ದಾರೆ. ನಮಗೊಂದು ಖುಷಿ. 62 ವರ್ಷದ ಶಿವಣ್ಣನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋಬೇಕಂತ ಕಾಯ್ತಿರೋದು ವೀಣಾ. ಎಸ್, ಥ್ಯಾಂಕ್ ಯು ವಿಜಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.